ಸೌತ್ ಆಫ್ರಿಕಾ ವಿರುದ್ಧದ ಫಸ್ಟ್ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ನಿಜಕ್ಕೂ ಟಫ್ ಟಾಸ್ಕ್ ಅನ್ನು ಎದುರಿಸ್ತಾ ಇದೆ. ಮೊದಲು ಬ್ಯಾಟಿಂಗ್ ಮಾಡಿ 245ಕ್ಕೆ ಭಾರತ ಆಲ್ಔಟ್ ಆಗಿತ್ತು. ಆದರೆ ಬೌಲಿಂಗ್ನಲ್ಲಿ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಇರಲಿಲ್ಲ. ಆಕ್ಚುಲಿ ಮೊದಲ 2 ದಿನಗಳ ಆಟ ಭಾರತದ ಫೇವರ್ ಆಗಿರಲಿಲ್ಲ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಸೆಂಚುರಿ ಅನ್ನೋದು ಬೌಲಿಂಗ್ ಪಿಚ್, ಆದರೂ ಕೂಡ ಸೆಕೆಂಡ್ ಡೇ ನಮ್ಮ ಬೌಲರ್ಸ್ಗಳ ಆಟ ಅಷ್ಟಾಗಿ ನಡೀಲಿಲ್ಲ ಅಂತಾನೆ ಹೇಳ್ಬೋದು. ಈ ಎಪಿಸೋಡ್ನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಮ್ಯಾಚ್ ಬಗ್ಗೆ ರಿವ್ಯೂ ಮಾಡ್ತಾ ಹೋಗೋಣ. ಇದರ ಜೊತೆಗೆ ರೋಹಿತ್ ಶರ್ಮಾ ಸ್ಟ್ರಾಟಜಿಗಳು ಕೂಡ ಆಫ್ರಿಕಾದಲ್ಲಿ ವರ್ಕೌಟ್ ಆಗ್ತಿಲ್ವಾ, ಹಾಗೆಯೇ ವಿಕೆಟ್ ಬೀಳದೇ ಇದ್ದಾಗ ವಿರಾಟ್ ಕೊಹ್ಲಿ ಮಾಡಿರುವಂತಹ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆಯೂ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಅಂತ ಬಂದಾಗ ಟೀಮ್ ಇಂಡಿಯಾ ಡಿಪೆಂಡ್ ಆಗಿರೋದೇ ಇವರಿಬ್ಬರನ್ನ. ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಗೆಲ್ಲಬೇಕಿದ್ರೆ ಈ ಇಬ್ಬರು ಬೌಲರ್ಸ್ಗಳು ಕ್ಲಿಕ್ ಆಗಲೇಬೇಕು. ಸೆಂಚುರಿಯನ್ ಪಿಚ್ ಕಂಪ್ಲೀಟ್ ಆಗಿ ಪೇಸ್ ಬೌಲರ್ಸ್ಗಳಿಗೆ ಫೇವರ್ ಆಗಿರೋ ಕಾರಣ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ. 2ನೇ ದಿನದ ಆಟದ ವೇಳೆ ಸೌತ್ ಆಫ್ರಿಕಾ ಫಸ್ಟ್ ಇನ್ನಿಂಗ್ಸ್ ಆರಂಭವಾದಾಗ ಸ್ಟಾರ್ಟಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿಯೇ ಇತ್ತು. ಆದರೆ ಮ್ಯಾಚ್ನ ಸೆಕೆಂಡ್ ಸೆಕ್ಷನ್ ವೇಳೆ ಬುಮ್ರಾ ಬೌಲಿಂಗ್ ಕೂಡ ಆಫ್ರಿಕಾ ಬ್ಯಾಟ್ಸ್ಮನ್ಗಳು ಚಚ್ಚೋಕೆ ಶುರು ಮಾಡಿದರು. ಭಾರತೀಯ ಬೌಲರ್ಸ್ಗಳ ನಿದ್ದೆಗೇಡಿಸಿರೋದು ಓಪನರ್ ಡೀನ್ ಎಲ್ಗರ್. ನಿಮಗೆ ಗೊತ್ತಿರಬಹುದು, ಡೀನ್ ಎಲ್ಗರ್ ಸದ್ಯ ಟೆಸ್ಟ್ ಕ್ರಿಕೆಟ್ನ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್. ಆಕ್ಚುಲಿ ಟೀಮ್ ಇಂಡಿಯಾದ ಮೇನ್ ಟಾರ್ಗೆಟ್ ಆಗಿರಬೇಕಾಗಿದ್ದಿದ್ದೆ ಡೀನ್ ಎಲ್ಗರ್. ಡೀನ್ ಎಲ್ಗರ್ ಅನ್ನ ಔಟ್ ಮಾಡಿದ್ರಷ್ಟೇ ಟೆಸ್ಟ್ನಲ್ಲಿ ಮೇಲುಗೈ ಸಾಧಿಸಬಹುದು. ಆದ್ರೆ ನೋಡಿ, ಎಲ್ಗರ್ ಎಂಥ ಡೇಂಜರಸ್ ಪ್ಲೇಯರ್ ಅನ್ನೋದನ್ನ ಮತ್ತೊಮ್ಮೆ ಈಗ ಪ್ರೂವ್ ಮಾಡಿದ್ದಾರೆ. ಓಪನಿಂಗ್ ಬಂದಿದ್ದಂತಹ ಎಲ್ಗರ್ 2ನೇ ದಿನದಾಟದ ಕೊನೆವರೆಗೂ ಔಟ್ ಆಗಲೇ ಇಲ್ಲ. 211 ಬಾಲ್ಗಳನ್ನ ಫೇಸ್ ಮಾಡಿ 140 ರನ್ ಗಳಿಸಿ ನಾಟ್ ಔಟ್ ಆಗಿದ್ರು. ಸೆಕೆಂಡ್ ಡೇ ನಂದು 23 ಬೌಂಡ್ರಿ ಹೊಡೆದ್ರಷ್ಟೇ ಹೊರತು ಒಂದೇ ಒಂದು ಸಿಕ್ಸರ್ ಕೂಡ ಬಾರಿಸಿಲ್ಲ. ಲೆಗ್ ಸೈಡ್, ಆಫ್ ಸೈಡ್, ಹೀಗೆ ಡೀನ್ ಎಲ್ಗರ್ ಭಾರತೀಯ ಬೌಲರ್ಸ್ಗಳಿಗೆ ಚಚ್ತಾನೆ ಇದ್ರು. ಡೀನ್ ಎಲ್ಗರ್ ಎಂಥ ಟೆಸ್ಟ್ ಪ್ಲೇಯರ್ ಅನ್ನೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಓನ್ಲಿ ಗ್ರೌಂಡ್ ಶಾಟ್ಸ್, ಪಕ್ಕಾ ಟೆಸ್ಟ್ ಕ್ರಿಕೆಟರ್. ಸೌತ್ ಆಫ್ರಿಕಾ ಪಾಲಿನ ಅನ್ಸಂಗ್ ಹೀರೋ ಅಂದ್ರೆ ಅದು ಡೀನ್ ಎಲ್ಗರ್. ಇನ್ನು ಮಿಡ್ಲ್ ಆರ್ಡರ್ನಲ್ಲಿ ಡೇವಿಡ್ ಬೆಡಿಂಗ್ಹ್ಯಾಮ್ ಕೂಡ ಅಷ್ಟೇ 56 ರನ್ ಗಳಿಸಿ ಡೀನ್ ಎಲ್ಗರ್ಗೆ ಒಂದಷ್ಟು ಸಾಥ್ ಕೊಟ್ಟರು. ಇನ್ನು ಟೀಮ್ ಇಂಡಿಯಾ ಪರ ಬೌಲರ್ಸ್ಗಳಾದ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಇಬ್ರು ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿ ಬೌಲಿಂಗ್ ಮಾಡಿಲ್ಲ. ಡೆಬ್ಯೂ ಟೆಸ್ಟ್ ಮ್ಯಾಚ್ ಆಡ್ತಾ ಇರುವಂತಹ ಪ್ರಸಿದ್ಧ ಕೃಷ್ಣಗೆ ಓಕೆ, ಫಸ್ಟ್ ಮ್ಯಾಚ್ ಅನ್ನೋ ಕಾರಣಕ್ಕೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡೋಣ. ಆದರೆ ಮೊಹಮ್ಮದ್ ಸಿರಾಜ್ 15 ಓವರ್ಗಳಲ್ಲಿ 63 ರನ್ ಹೊಡೆಸ್ಕೊಂಡಿದ್ದಾರೆ. ಇನ್ನು ಗೋಲ್ಡನ್ ಆರ್ಮ್ ಬೌಲರ್ ಆಗಿರುವಂತಹ ಶಾರ್ದೂಲ್ ಠಾಕೂರ್ ಕೂಡ ಅಷ್ಟೇ 12 ಓವರ್ಗಳಲ್ಲಿ 57 ರನ್ ಆಫ್ರಿಕನ್ನರಿಗೆ ದಾನ ಮಾಡಿಬಿಟ್ರು. ಒಂದೇ ಒಂದು ವಿಕೆಟ್ ಕೂಡ ತೆಗೆದಿಲ್ಲ ನಮ್ಮ ಗೋಲ್ಡನ್ ಆರ್ಮ್ ಬೌಲರ್. ಇವಿಷ್ಟು ನಮ್ಮ ಬೌಲರ್ಸ್ಗಳ ಕಥೆ ಆಯಿತು. ಇನ್ನು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ವಿಚಾರಕ್ಕೆ ಕೂಡ ಇಲ್ಲಿ ಬರೋಣ. ವರ್ಲ್ಡ್ ಕಪ್ನಲ್ಲಿ ರೋಹಿತ್ ಶರ್ಮಾ ಯಾವ ರೀತಿ ಅಗ್ರೆಸಿವ್ ಆಗಿ ಕ್ಯಾಪ್ಟನ್ಸಿ ಮಾಡಿದ್ರು ಅನ್ನೋದನ್ನು ನೀವೆಲ್ಲ ನೋಡಿದ್ರಿ. ಬೌಲಿಂಗ್ ಚೇಂಜಸ್ ಆಗಿರಲಿ, ಫೀಲ್ಡಿಂಗ್ ಸೆಟ್ ಮಾಡೋದ್ರಲ್ಲಾಗಿರಲಿ ಮಿಂಚಿನಂಥ ಡಿಸಿಷನ್ಗಳನ್ನು ತೆಗೆದುಕೊಳ್ತಾ ಇದ್ರು. ಒಂದು ಚೇಂಜಸ್ ಮಾಡಿದ್ರು ಸಾಕು, ವಿಕೆಟ್ ಬಿತ್ತು ಅಂತಾನೆ ಅರ್ಥ. ಆದರೆ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ಗೆ ಯಾವುದೇ ಪ್ಲಾನಿಂಗ್ ಇಲ್ಲದೆ ಅಖಾಡಕ್ಕಿಳಿದಂತೆ ಕಾಣ್ತಾ ಇದೆ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ನೋಡಿದ್ರೆ ಬೌಲಿಂಗ್ ಚೇಂಜಸ್ ಮತ್ತು ಫೀಲ್ಡಿಂಗ್ ಚೇಂಜಸ್ನಲ್ಲಿ ರೋಹಿತ್ ಶರ್ಮಾ ಅವರು ಲ್ಯಾಪ್ಸ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಯಾವಾಗಲೂ ರೋಹಿತ್ ಶರ್ಮಾ ಅವರು ಯಾರೇ ಬ್ಯಾಟ್ಸ್ಮನ್ಗಳು ಕ್ರೀಸ್ಗಳಿದ್ರೂ ಕೂಡ ಅವರನ್ನ ಸೆಟ್ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಕೂಡಲೇ ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲಿ ಮಿಂಚಿನಂಥ ಚೇಂಜಸ್ಗಳನ್ನು ಮಾಡಿ ಬ್ಯಾಟ್ಸ್ಮನ್ಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಪ್ರೆಷರ್ ಬಿಲ್ಡ್ ಮಾಡಿ ನಂತರ ಅವರನ್ನು ಪೆವಿಲಿಯನ್ಗೆ ಕಳಿಸ್ತಾ ಇದ್ರು. ಭಾರತದಲ್ಲಿ ಟೆಸ್ಟ್ ಸೀರೀಸ್ ನಡೆದಾಗಲೆಲ್ಲ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಲೆವೆಲ್ ಬೇರೆ ಇತ್ತು. ಆದರೆ ಅಂಥ ಡಿಸಿಷನ್ಗಳು ಸೌತ್ ಆಫ್ರಿಕಾ ವಿರುದ್ಧದ ಫಸ್ಟ್ ಟೆಸ್ಟ್ ಮ್ಯಾಚ್ನಲ್ಲಿ 2ನೇ ದಿನದಾಟದ ವೇಳೆ ಅಂತೂ ಕಂಡು ಬಂದಿರಲಿಲ್ಲ. ಟೀಮ್ ಇಂಡಿಯಾ ಮಾಜಿ ಕೋಚ್ ರವಿಶಾಸ್ತ್ರಿ ಕೂಡ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯನ್ನು ಈಗ ಕ್ರಿಟಿಸೈಸ್ ಮಾಡಿದ್ದಾರೆ. ಯಾಕಂದರೆ ಲಂಚ್ ಬಳಿಕ ಪ್ರಸಿದ್ಧ ಕೃಷ್ಣ ಮತ್ತು ಶಾರ್ದೂಲ್ ಠಾಕೂರ್ ಕೈಯಲ್ಲಿ ಬೌಲಿಂಗ್ ಮಾಡಿಸಿದ್ರು. ಮೇನ್ ಬೌಲರ್ಸ್ಗಳಾದ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ರನ್ನು ಬಿಟ್ಟು ಪ್ರಸಿದ್ಧ ಕೃಷ್ಣ ಮತ್ತು ಶಾರ್ದೂಲ್ ಠಾಕೂರ್ಗೆ ಬಾಲ್ ನೀಡಿರೋದು ರಾಂಗ್ ಡಿಸಿಷನ್ ಅಂತ ರವಿಶಾಸ್ತ್ರಿ ಅವರು ಹೇಳಿದ್ದಾರೆ. ಪ್ರತಿ ಸೆಷನ್ ಸ್ಟಾರ್ಟಿಂಗ್ ವೇಳೆಯೂ ಮೇನ್ ಬೌಲರ್ಸ್ಗಳ ಕೈಯಲ್ಲೇ ಬೌಲಿಂಗ್ ಮಾಡಿಸಬೇಕು. ಸೆಷನ್ ಸ್ಟಾರ್ಟಿಂಗ್ ವೇಳೆ ವಿಕೆಟ್ ಪಡೆಯೋ ಅಪಾರ್ಚುನಿಟಿ ಹೆಚ್ಚಾಗಿರುತ್ತೆ. ಯಾಕಂದರೆ ಬ್ಯಾಟ್ಸ್ಮನ್ಗಳು ಮತ್ತೊಮ್ಮೆ ಕ್ರೀಸ್ಗೆ ಸೆಟ್ ಆಗಬೇಕು, ಅದಕ್ಕೂ ಕೂಡ ಅವರು ಟೈಮ್ ತಗೊಳ್ಬೇಕಾಗತ್ತೆ. ಹೀಗಾಗಿ ಒಂದು ಬ್ರೇಕ್ ಬಳಿಕ ಮತ್ತೆ ಅಖಾಡಕ್ಕಿಳಿದಾಗ ಮೇನ್ ಬೌಲರ್ಸ್ಗಳ ಮೂಲಕ ಅಟ್ಯಾಕ್ ಮಾಡಿಸೋದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಎಲ್ಲ ಟೀಮ್ಗಳು ಕೂಡ ಅದೇ ಮಾಡೋದು. ಆದರೆ ರೋಹಿತ್ ಶರ್ಮಾ ಮಾತ್ರ ಲಂಚ್ ಸೆಷನ್ ಬಳಿಕ ಪ್ರಸಿದ್ಧ ಕೃಷ್ಣ ಮತ್ತು ಶಾರ್ದೂಲ್ ಠಾಕೂರ್ ಕೈಯಲ್ಲಿ ಬೌಲಿಂಗ್ ಮಾಡಿಸಿರೋ ಬಗ್ಗೆ ಈಗ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಹೀಗಾಗಿ ಸೌತ್ ಆಫ್ರಿಕನ್ ಬ್ಯಾಟ್ಸ್ಮನ್ಗಳಿಗೆ ಆರಾಮವಾಗಿ ಸ್ಕೋರ್ ಗಳಿಸೋಕೆ ಕೂಡ ಸಾಧ್ಯವಾಯಿತು.
ಇನ್ನು ಎರಡನೇ ದಿನದಾಟದ ವೇಳೆ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಎಲ್ಲ ವಿಭಾಗದಲ್ಲೂ ಕೂಡ ರೋಹಿತ್ ಶರ್ಮಾರ ಟ್ಯಾಕ್ಟಿಕ್ಸ್ಗಳು ಫೇಲ್ ಆಗಿದೆ, ಯಾವುದು ಕೂಡ ವರ್ಕೌಟ್ ಆಗಿರಲಿಲ್ಲ. ಹೀಗಾಗಿ ಸರಿಯಾದ ಪ್ಲಾನಿಂಗ್ ಮತ್ತು ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಷನ್ ಕೂಡ ಮಾಡದೆ ಈ ಮ್ಯಾಚನ್ನು ಗೆಲ್ಲೋಕೆ ಟೀಮ್ ಇಂಡಿಯಾಗೆ ಸಾಧ್ಯವೇ ಇಲ್ಲ. ಇವೆಲ್ಲದರ ಮಧ್ಯೆಯೇ ಎರಡನೇ ದಿನದಾಟದ ವೇಳೆ ವಿರಾಟ್ ಕೊಹ್ಲಿ ಗ್ರೌಂಡ್ನಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡಿದರು. ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಕೆಟ್ ಕೂಡ ಬೀಳದೇ ಇದ್ದಾಗ ಮ್ಯಾಚ್ನ 29ನೇ ಓವರ್ಗೂ ಮುನ್ನ ವಿರಾಟ್ ಕೊಹ್ಲಿ ಒಂದು ಟ್ರಿಕ್ ಮಾಡ್ತಾರೆ. ಸ್ಟಂಪ್ ಬಳಿಗೆ ತೆರಳಿದಂತಹ ವಿರಾಟ್ ಕೊಹ್ಲಿ ಬೇಲ್ಸನ್ನು ಅದಲು ಬದಲು ಮಾಡಿದರು. ಲೆಗ್ ಸ್ಟಂಪ್ ಮೇಲೆ ಇದ್ದಂಥ ಬೇಲ್ಸನ್ನು ಆಫ್ ಸ್ಟಂಪ್ ಮೇಲೆ ಇಟ್ಟರು, ಆಫ್ ಸ್ಟಂಪ್ ಮೇಲೆ ಇದ್ದಂಥ ಬೇಲ್ಸನ್ನು ಲೆಗ್ ಸ್ಟಂಪ್ ಮೇಲೆ ಇಟ್ಟರು. ಬಳಿಕ ಬೌಲಿಂಗ್ಗೆ ಇಳಿದಂತಹ ಜಸ್ಪ್ರೀತ್ ಬುಮ್ರಾ 29ನೇ ಓವರ್ನ ಕೊನೆಯ ಬಾಲ್ನಲ್ಲಿ ಟೋನಿ ಡೇ ಅವರ ವಿಕೆಟ್ ಪಡೆದರು. ಕೊಹ್ಲಿಯ ಬ್ಲ್ಯಾಕ್ ಮ್ಯಾಜಿಕ್ ವರ್ಕೌಟ್ ಆಯಿತು. ನಿಮಗೆ ನೆನಪಿರ್ಬೋದು, ಈ ಹಿಂದೆ ಇಂಗ್ಲೆಂಡ್ನ ಪೇಸ್ ಬೌಲರ್ ಸ್ಟುವರ್ಟ್ ಬ್ರಾಡ್ ಕೂಡ ಆಶಸ್ ಟೆಸ್ಟ್ ಮ್ಯಾಚ್ ವೇಳೆ ಇದೇ ರೀತಿ ಮಾಡಿದರು. ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಮಾರ್ನಸ್ ಅವರು ಕ್ರೀಸ್ನಲ್ಲಿದ್ದ ವೇಳೆ ಸ್ಟುವರ್ಟ್ ಬ್ರಾಡ್ ಸ್ಲಿಪ್ನಿಂದ ಬಂದು ಮಾರ್ನಸ್ ಎದುರೇ ವಿರಾಟ್ ಕೊಹ್ಲಿ ಮಾಡಿದಂತೆ ಬೇಲ್ಸನ್ನು ಅದಲು ಬದಲು ಮಾಡಿದರು. ಮಾರ್ನಸ್ ಕೂಡ ಆಶ್ಚರ್ಯದಿಂದ ನೋಡ್ತಾನೆ ಸ್ಮೈಲ್ ಮಾಡಿದರು. ಅದರ ನೆಕ್ಸ್ಟ್ ಬಾಲ್ ಮಾರ್ನಸ್ ಔಟ್ ಆಗ್ತಾರೆ. ಅಲ್ಲಿ ಆಗಿರೋದಿಷ್ಟೇ, ಸ್ಟುವರ್ಟ್ ಬ್ರಾಡ್ ಬೇಲ್ಸ್ ಅದಲು ಬದಲು ಮಾಡ್ತಾನೆ, ಮಾರ್ನಸ್ರ ಕಾನ್ಸಂಟ್ರೇಷನ್ ಕೂಡ ಡೈವರ್ಟ್ ಆಗಿತ್ತು. ಇದೀಗ ವಿರಾಟ್ ಕೊಹ್ಲಿ ಕೂಡ ಅದನ್ನೇ ಮಾಡಿದ್ದಾರೆ. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಬೇಲ್ಸ್ ಚೇಂಜ್ ಮಾಡೋ ವೇಳೆ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ಅದನ್ನು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ. ಶುಭ್ಮನ್ ಗಿಲ್ ಅಷ್ಟೇ ಅದನ್ನು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ರು. ಬಟ್ ಸೌತ್ ಆಫ್ರಿಕನ್ ಬ್ಯಾಟ್ಸ್ಮನ್ಗಳು ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಬಟ್ ಪ್ಲೇಯರ್ಸ್ಗಳಿಗೆ ಕೆಲ ನಂಬಿಕೆಗಳಿರ್ತವೆ, ಹೀಗಾಗಿ ಕೊಹ್ಲಿಯ ಮೈಂಡ್ನಲ್ಲಿ ಅದೇನಿತ್ತೋ ಗೊತ್ತಿಲ್ಲ. ಟೋಟಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತೂ ವರ್ಕೌಟ್ ಆಗಿದೆ. ಇನ್ನು ವಿರಾಟ್ ಕೊಹ್ಲಿಯ ಈ ನಡೆಗೆ ಸ್ಟುವರ್ಟ್ ಬ್ರಾಡ್ ಕೂಡ ಅವರು ಟ್ವೀಟ್ ಮೂಲಕ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂತೂ ಬ್ಲ್ಯಾಕ್ ಮ್ಯಾಜಿಕ್ ಸಕ್ಸಸ್ ಆಯಿತು ಅನ್ನೋ ರೀತಿಯಲ್ಲಿ ಸ್ಟುವರ್ಟ್ ಬ್ರಾಡ್ ಕೂಡ ಇಲ್ಲಿ ಒಂದು ಟ್ವೀಟ್ ಅನ್ನು ಮಾಡಿರೋದು. ಇನ್ನು ಆಸ್ಟ್ರೇಲಿಯಾದ ಸ್ಪಿನ್ನರ್ ಆಗಿರುವಂತಹ ನ್ಯಾಥನ್ ಲಯಾನ್ ಕೂಡ ಅವರು ಕೂಡ ಇದೇ ರೀತಿ ಬೇಲ್ಸ್ ಅನ್ನು ಅದಲು ಬದಲು ಮಾಡೋ ಟ್ರಿಕ್ಸ್ಗಳನ್ನು ಕೂಡ ಆಗಾಗ ಮಾಡ್ತಾ ಇರ್ತಾರೆ ಗ್ರೌಂಡ್ನಲ್ಲಿ. ಸೊ ಕ್ರಿಕೆಟ್ನಲ್ಲಿ ಎಸ್ಪೆಷಲಿ ಟೆಸ್ಟ್ ಮ್ಯಾಚ್ ವೇಳೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರುವಂತಹ ಹೊಸ ಟ್ರೆಂಡ್ ಇದು. ಎನಿವೆ, ಸೌತ್ ಆಫ್ರಿಕಾ ವಿರುದ್ಧದ ಫಸ್ಟ್ ಟೆಸ್ಟ್ ಮ್ಯಾಚ್ ಈಗ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗ್ತಾನೆ ಇದೆ. ಮೂರನೇ ದಿನದ ಆಟದ ವೇಳೆ ಕೂಡ ಏನು ಬೇಕಾದರೂ ಚೇಂಜಸ್ಗಳಾಗಬಹುದು. ಭಾರತ ಮೂರನೇ ದಿನದ ಆಟದ ವೇಳೆ ಸೌತ್ ಆಫ್ರಿಕಾವನ್ನು ಆದಷ್ಟು ಬೇಗ ಆಲ್ ಔಟ್ ಮಾಡಿ ನಂತರ ಬ್ಯಾಟಿಂಗ್ ಇಳಿದಲ್ಲಿ ಹೆಚ್ಚಿನ ಸ್ಕೋರನ್ನು ಟಾರ್ಗೆಟ್ ಕೊಟ್ಟರೆ, ಇಲ್ಲಿ ಫಸ್ಟ್ ಇನ್ನಿಂಗ್ಸ್ನಂತೆ ಫೇಲ್ ಆದರೆ ಭಾರತ ಈ ಮ್ಯಾಚನ್ನು ಸೋಲುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳ ಮೇಲೆ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಇದೆ. ಹೀಗಾಗಿ ಹೆಚ್ಚಿನ ಸ್ಕೋರ್ ಮಾಡಿದರೆ ಭಾರತಕ್ಕೆ ಗೆಲ್ಲೋ ಚಾನ್ಸಸ್ ಕೂಡ ಇದೆ. ಇಲ್ಲದೇ ಹೋದಲ್ಲಿ ಟೀಮ್ ಇಂಡಿಯಾ ಈ ಮ್ಯಾಚನ್ನು ಸೋಲ್ಬಹುದು. ಹೀಗಾಗಿ ಎನಿಥಿಂಗ್ ಈಸ್ ಪಾಸಿಬಲ್. ನಿಮ್ಮ ಪ್ರಕಾರ ಈ ಮ್ಯಾಚನ್ನು ಟೀಮ್ ಇಂಡಿಯಾ ಗೆಲ್ಲಬಹುದಾ, ಇಲ್ಲ ಸೋಲುತ್ತಾ, ಅಥವಾ ಈ ಮ್ಯಾಚ್ ಡ್ರಾ ಆಗಬಹುದಾ? ಈ ಬಗ್ಗೆ ಕಾಮೆಂಟ್ಸ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.